ಗುಂಡುಮುಂಗೆರೆ ನಮ್ಮ ಶನಿಮಹಾತ್ಮ ದೇವಸ್ಥಾನ ಮುಂಭಾಗದಲ್ಲಿ ನಮ್ಮ ಪುಟ್ಟರಾಜವರ ಜನ್ಮದಿನೋತ್ಸವ 44ನೇ ವರ್ಷದ್ದು ಒಂದು ಸೇವೆಯ ಮುಖಾಂತರ ಇವತ್ತು ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ. ಸೇವೆ ಏನಂದರೆ ಎಲ್ರಿಗೂ ಒಂದು ಹಾಸ್ಪಿಟ್ಲನ್ನು ಒಂದು ಸಂಪರ್ಕಿಸಿ ಇಲ್ಲಿ ಸುತ್ತಮುತ್ತ ಇರೋ ಪಾಪ ಬಡ ಜನರಿಗೆ ಒಂದು ಆರೋಗ್ಯದ ತಪಾಸಣೆ ನಡೆಯಲಿ. ಎಲ್ಲ ಕಾಯಿಲೆಗಳು ಎಷ್ಟೋ ಜನಕ್ಕೆ ಪಾಪ ಬಡವರಿಗೆ ಹಣದ ಕೊರತೆಯಿಂದ ಅವರು ತಪಾಸಣೆ ಮಾಡ್ಕೊಳಕ್ಕಾಗಲ್ಲ. ಆದರೆ ಪ್ರತಿಯೊಬ್ಬರೂ ಸಹ ಹುಟ್ಟಿದಬ್ಬದ ದಿವಸ ಈ ಥರ ಪುಟ್ಟರಾಜನ ಮಾದರಿಯಾಗಿ ಹಳ್ಳಿಗಳಲ್ಲಿ ಬಂದು ಸುಮ್ಮನೆ ವಿಜೃಂಭಣೆ ಮಾಡೋವಂಥದ್ದಲ್ಲ, ಹಳ್ಳಿಗಳಲ್ಲಿ ಬಂದು ಈ ಥರ ಒಂದು ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಕೆಲವರಿಗೆ ಬಡವರಿಗೆ ಒಂದು ಉತ್ತಮವಾದ ಸೇವೆ ಅನ್ನಿಸ್ತದೆ. ಯಾಕೆಂದರೆ ಇವತ್ತು ನಾವು ಬಡವರ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಇವತ್ತು ಆಸ್ಪತ್ರೆಗೆ ಹೋಗೋಕ್ಕೂ ಹಣ ಇರಲ್ಲ ಇವತ್ತಿಂದ. ಅದಕ್ಕೆ ಈ ತಪಾಸಣೆ ಮಾಡಿದ್ರೆ ಅವರ ಕಾಯಿಲೆಗಳನ್ನು ಯಾವ ಕಾಯಿಲೆ ಅನ್ನೋದು ಇವತ್ತು ಡಾಕ್ಟರ್ಗಳು ಪರಿಶೀಲನೆ ಮಾಡಿ ಅವರ ಆರೋಗ್ಯ ಕೊಡೋದಕ್ಕೆ ಉತ್ತಮವಾದ ಒಂದು ಸಲಹೆಯನ್ನು ಸಹ ಕೊಡುವಂಥ ವ್ಯವಸ್ಥೆ ಆಗ್ತದೆ ಅನ್ನೋದನ್ನು ನಮ್ಮ ಪುಟ್ಟರಾಜಿಗೆ ಆಲೋಚನೆ ಬಂದು ಸುಮ್ಮನೆ ದುಂದು ವೆಚ್ಚ ಮಾಡೋದು ಬೇಡ, ಆರೋಗ್ಯದ ತಪಾಸಣೆ ಮಾಡೋಣ ಅಂಥೇಳಿ ಇವತ್ತಿನ ದಿವಸ ಕಾರ್ಯಕ್ರಮನ ಹಮ್ಮಿಕೊಂಡು ಮಾಡಿದ್ದಾರೆ ಗುಂಡುಮುಂಗೆರೆಯಲ್ಲಿ. ಇವತ್ತಿನ ಆಸ್ಪತ್ರೆ ನಮ್ಮ ಈ ಸಹ್ಯಾದ್ರಿ ಆಸ್ಪತ್ರೆ ದೊಡ್ಡಾಪುರದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಆರೋಗ್ಯ ತಪಾಸಣೆಯನ್ನು ನೆರವೇರಿಸ್ತಾ ಇದ್ದಾರೆ. ಈ ಥರ ಎಲ್ರಿಗೂ ಸಹ ಇಂಥ ಬುದ್ಧಿ ಬರಲಿ ಅಂತೇಳಿ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ದುಡ್ಡು ವೆಚ್ಚ ಮಾಡೋದಕ್ಕಿಂತ ಆರೋಗ್ಯ ತಪಾಸಣೆ ಉತ್ತಮವಾದ ಹುಟ್ಟಿದಬ್ಬಗಳಿಗೆ ಮಾಡಿಕೊಳ್ಳೋದು ಅಂತೇಳಿ ಇವರ ಮಾದರಿಯಾಗಿ ಎಲ್ರಿಗೂ ಸಹ ಒಂದು ಅನುಕೂಲ ಪಡೀಲಿ ಅಂತೇಳಿ ನಾನು ಎಲ್ಲರಲ್ಲಿ ಬಂದಿದ್ದೀನಿ. ದೊಡ್ಡಾಪುರ ತಾಲೂಕು ಗುಂಡುಮುಂಗೆರೆ ಗ್ರಾಮದಲ್ಲಿ ಶನಿಮಹಾತ್ಮ ದೇವಸ್ಥಾನದ ಮುಂದೆ ನಮ್ಮ ಸ್ನೇಹಿತರಾದ ಪುಟ್ಟರಾಜ್ ಅವರು ಹುಟ್ಟುಹಬ್ಬದ ಆಚರಣೆ ಮಾಡೋದಕ್ಕೋಸ್ಕರ ಸಹ್ಯಾದ್ರಿ ಅವರು ಒಂದು ಹೆಲ್ತ್ ಕ್ಯಾಂಪನ್ನು ಹಾಕಿ ಅದರ ಮುಖಾಂತರ ಅವರು ಆಚರಣೆ ಮಾಡ್ತಾಯಿದ್ದಾರೆ. ಅವರಿಗೆ ದೇವರು ಆಯಸ್ಸು ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಪುಟ್ಟರಾಜ್ ಅವರು ಸುಮಾರು 20-25 ವರ್ಷದಿಂದಲೂ ನಮಗೆ ಭಾಳ ಸ್ನೇಹಿತರು. ಅವರ ಹುಟ್ಟುಹಬ್ಬನ 44ನೇ ವರ್ಷದ ಹುಟ್ಟುಹಬ್ಬನ ಇವತ್ತು ಶನಿಮಹಾತ್ಮನ ಸನ್ನಿಧಿಯಲ್ಲಿ ಒಂದು ಆಚರಣೆ ಮಾಡ್ಕೊತಾ ಇದ್ದಾರೆ. ಅವರಿಗೆ ಆ ಶನಿಮಹಾತ್ಮ ಮತ್ತು ಎಲ್ಲ ಭಗವಂತ ಕೂಡ ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ಇಂಥ ಸೇವೆಯನ್ನು ಮಾಡುವಂಥ ಭಾಗ್ಯ ಅವರಿಗೆ ಸದಾಕಾಲ ಅವ್ರಿಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಏನು ಇವತ್ತಿನ ದಿವಸ ಉಚಿತ ಆರೋಗ್ಯ ಶಿಬಿರವನ್ನು ಮಾಡ್ತಾ ಬಡವರ ಸೇವೆ ಮಾಡೋದೇ ಭಗವಂತನ ಸೇವೆ ಮಾಡೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಏನು ಇವತ್ತು ಬಡವರ ಸೇವೆ ಮಾಡಿದ್ದಾರೆ, ಇದನ್ನು ಎಲ್ಲರೂ ಕೂಡ ಯಾರು ಹುಟ್ಟದಬ್ಬ ಆಚರಣೆ ಮಾಡಿ ಗ್ರ್ಯಾಂಡಾಗಿ ಸುಮ್ಮನೆ ದುಂದು ವೆಚ್ಚ ಮಾಡಿ ದುಡ್ಡನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸೋದ್ರ ಬದಲು ಈ ಥರ ಬಡವರ ಸೇವೆ ಮಾಡೋದ್ರ ಮೂಲಕ ಭಗವಂತನ ಸೇವೆ ಮಾಡಿ ಎಲ್ಲರೂ ಕೂಡ ಅವರ ಆಶೀರ್ವಾದವನ್ನು ಪಡೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ. ಈ ಸಂದರ್ಭದಲ್ಲಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಈ ಊರಲ್ಲಿ ನಾನು ಹುಟ್ಟು ಬೆಳೆದಿರೋಂಥ ಊರು ಮಕ್ಕಳು ಹಿಂದೆ ನಾವು ಭಾಳ ಕಷ್ಟದಿಂದ ಬಂದಿರೋಂಥದ್ದು. ನಮ್ಮ ತಂದೆಯವರು ತೀರ್ಕೊಬಿಟ್ಟು 2008ರಲ್ಲಿ ನಮ್ಗೆ ಭಾಳ ಕಷ್ಟ ಇತ್ತು. ಕಷ್ಟ ಅಂದರೆ ನಮಗೂ ಐಡಿಯಾನೂ ಇರಲಿಲ್ಲ, ಹಾಸ್ಪಿಟ್ಲಿಗೂ ಇವೆಲ್ಲ ಭೇಟಿ ಮಾಡೋದು ಗೊತ್ತಿರಲಿಲ್ಲ. ಕಾಯಿಲೆಯನ್ನು ನಾವು ಹೆಂಗೆ ಕಂಡುಹಿಡಿಬೇಕು ಅಂತಲೂ ಗೊತ್ತಾಗಲಿಲ್ಲ. ಅವಲಿಂದ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು ಏನಾದರೂ ಒಂದು ಮಾಡಬೇಕು ಅಂತ. ಅದಕ್ಕೆ ನಮ್ಮ ತಂದೆಯವ್ರ ಫೋಟ ನನ್ನ ಮನಸ್ಸಿಗೆ ನೈಟು ನಾನು ಏನಾರ ಮಾಡೋಕ್ಕೆ ಹೋದರೆ ನಮ್ಮ ತಂದೆಯವ್ರ ನೈಟ್ ನಂಗೆ ಕನ್ಸೋದು ಗೊತ್ತಾಗೋದು. ಆ ಫೋಟೋ ನಮ್ಮ ತಂದೆಯವ್ರದ್ದು ಹಾಕಿದ ತಕ್ಷಣ ಅನ್ನಿಸ್ತು ಹಿಂಗೆ ಮಾಡೋಣ. ಹೆಲ್ತ್ ಕ್ಯಾಂಪು ಇಲ್ಲಿಂದ ಶುರು ಮಾಡಿರೋದು, ನಮ್ಮ ಹೋಬಳಿ ಪೂರ್ತಿ ಮಾಡಿಕೊಂಡು ಹೋಬಳಿ ಕಂಪ್ಲೀಟ್ ಆದಮೇಲೆ ಇನ್ನು ಮುಂದೆನೂ ಹಂಗೆ ಕಂಟಿನ್ಯೂ ಮಾಡಿಸೋಣ ಅನ್ನೋದು ಒಂದು ಮನಸ್ಸು ನನಗೆ ಅನಿಸಿದೆ. ಕಂಟಿನ್ಯೂ ಮಾಡುತ್ತೀವಿ. ಯಾಕಂದರೆ ಕೆಲವ್ರಿಗೆ ಗೊತ್ತಾಗಲ್ಲ, ಅಂದರೆ ಕಾಯಿಲೆ ಇದ್ರೂ ಸಣ್ಣ ಕಾಯಿಲೆ ಇದ್ರೂ ಪಟ್ಟಣ ಹೋಗೋಂಥ ಕಾಲ ಇದು. ನಮ್ಮ ತಂದೆಯವ್ರಿಗೆ ಆ ಥರ ಬಂದಿದ್ದು ಇವತ್ತೆಲ್ರಿಗೂ ನಮ್ಮ ಭಾಗದೆಲ್ಲ ಗೊತ್ತು. ನಮ್ಮ ತಂದೆನ ಕಳ್ಕೊಂಡಿದ್ದು, ನಾವು ಕಷ್ಟಪಟ್ಟಿದ್ದು, 1000 ರೂಪಾಯಿ ಡ್ರೈವರ್ ಕೆಲಸನೂ ಮಾಡಿದ್ವಿ, ಲಾಸ್ ಆಗಿ ಎದ್ದು ಬಿದ್ದು. ಇವತ್ತೇನೋ ದೇವ್ರು ಕೊಟ್ಟವ್ರೆ, ಬಟ್ ಹಂಗಂತೇಳಿ ನಾವು ದುರಂಕಾರ ಬೀಳ್ತಾ ಇಲ್ಲ. ನಮ್ಮ ಜನರಿಗೆ ಆರೋಗ್ಯ ಕೊಡಿಸಿ ನನ್ನ ಮಗನಿಗೂ ಅದೇ ಒಳ್ಳೆ ಬುದ್ಧಿ ಬಂದಿದೆ. ನನ್ನ ಹಿಂಗೆ ಅದನ್ನೇ ನೋಡಿ ನಮ್ಮ ಕೆಂಪೇಗೌಡರು ಬಂದಿರೋವಾಗ ಎಲ್ರಿಗೂ ಮನೆ ಊಟ ಕೊಡಬೇಕು ಅಂತ ಆಲೋಚನೆ ಮಾಡಿ, ಅವರಿಗೆ ಮನೆ ಊಟ ಸಿಗೋಲ್ಲ, ಮನೆಗೆ ಅವನೇ ಖುದ್ದ ಮಾಡಿಸಿ ಒಂದು 150 ಬಿರಿಯಾನಿ ತೊಗೊಂಡೋಗಿ ಒಂದು ಆಶ್ರಮಕ್ಕೆ ದಾನ ಮಾಡಿದೆ. ನಾನು ಅವಾಗ ಇವ್ರು ಕೆಂಪೇಗೌಡರಿಗೆ ಹೇಳಿದೆ, ಕೆಂಪೇಗೌಡರು ಅವರಿಗೆ ಬಂದು ನನ್ನ ಮಗನಿಗೂ ನಮ್ಮ ಅಪ್ಪನ ಬುದ್ಧಿ ಇರ್ತಿದ್ದು ನನಗೆ ಬಂದೈತೆ, ನನ್ನ ಬುದ್ಧಿ ನಮ್ಮ ಮಗನಿಗೆ ಬರುತ್ತೆ. ನಾವು ಹೆಂಗೆ ನಡ್ಕೊತೀವೋ ಆ ರೀತಿ ನಮ್ಮ ಮಕ್ಕಳು ಹೋಗ್ತಾ ಇರ್ತಾರೆ. ಇದೊಂದು ವಿಚಾರದಲ್ಲಿ ಎಲ್ಲರೂ ಹೇಳೋದು, ತಂದೆಗೆ ತಕ್ಕ ಮಗ ಆಗಬೇಕು, ಮಗಗ ತಕ್ಕ ತಂದೆ ಆಗಬೇಕು. ಈ ವಿಚಾರದಲ್ಲಿ ಯಾಕೆಂದರೆ ನಾನು ನೋವು ಜಾಸ್ತಿ ಇದೆ ನಮ್ಮ ತಂದೆಯವ್ರು ಕಳ್ಕೊಂಡು. ನಾನು ಯಾವಾಗೂ ನೆನೆಸ್ಕೊತೀನಿ ನಮ್ಮ ತಂದೆಯವ್ರನ್ನ. ಇದೊಂದು ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಬೇರೆ ಏನು ಈ ವಿಚಾರದಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇವತ್ತೊಂದು ಒಳ್ಳೆಯ ದಿನದಲ್ಲಿ ನಮ್ಗೆ ಒಳ್ಳೆಯ ದಿನ ಬಂದಿದೆ. ಯಾಕಂದರೆ ಹೋದ ವರ್ಷ ಶನಿವಾರ ಬಂದಿದ್ದು ನಮ್ಮ ಮನೆ ದೇವ್ರ ದಿನ. ಈ ಸಲ ನಮ್ಮ ಅಪ್ಪ ಮಂಜುನಾಥ ಸ್ವಾಮಿ ಅನ್ನದ ದಿನ ಬಂದೈತೆ. ಆ ಅನ್ನ ಇವತ್ತು ಇಲ್ಲಿ ಮಾಡ್ತಾಯಿದ್ದೀವಿ, ದೊಡ್ಡಬಳ್ಳಾಪುರದಾಗ ಮಾಡ್ತಾಯಿದ್ದೀವಿ.
ಆ ಅನ್ನ ಅನ್ನೋದೇ ನಮಗೆ ಧರ್ಮಸ್ಥಳ ತೋರಿಸ್ಕೊಟ್ಟಿದ್ದು. ಯಾವತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ನಾವು ಚಿರುಣಿ ಇರ್ತೀವಿ. ನಮ್ಮ ಅಪ್ಪ ಕಾಪಾಡ್ತಾನೆ, ಆ ಅಪ್ಪ ನಮಗೆ ಕೈ ಬಿಡಲ್ಲ. ಎರಡು ಮಾತಲ್ಲಿ ನಾನು ಮಾತು ಮುಗಿಸ್ತೇನೆ.